ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಲೋಕ. ಫ್ರೆಂಡ್ಸ್, ನಾಳೆ ಭೀಮನ ಅಮಾವಾಸ್ಯೆ ಇರೋದ್ರಿಂದ ಭೀಮನ ಅಮಾವಾಸ್ಯೆ, ಅದೇ ರೀತಿ ಜ್ಯೋತಿರ್ಭೀಮೇಶ್ವರ ಪೂಜೆಯ ಬಗ್ಗೆ, ವ್ರತದ ಬಗ್ಗೆ, ಹಾಗೆ ಅಮಾವಾಸ್ಯೆಯ ತಿಥಿ, ಮುಹೂರ್ತ, ಶುಭ ಮುಹೂರ್ತ, ಪೂಜೆಗೆ ಶುಭ ಮುಹೂರ್ತ, ಪ್ರತಿಯೊಂದರ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ. ಇನ್ನು ಆಗಸ್ಟ್ 12ನೇ ತಾರೀಕು ಬುಧವಾರ ಭೀಮನ ಅಮಾವಾಸ್ಯೆ ಇರೋದ್ರಿಂದ ಈ ಒಂದು ಭೀಮನ ಅಮಾವಾಸ್ಯೆಗೆ ನಾವು ಶ್ರಾವಣ ಅಮಾವಾಸ್ಯೆ, ಅದೇ ರೀತಿ ನಾಗರ ಅಮಾವಾಸ್ಯೆ ಅಂತಲೂ ಕೂಡ ಕರಿತೀವಿ. ಆಗಸ್ಟ್ 12ನೇ ತಾರೀಕು ಬೆಳಗ್ಗೆ 1:52 ಅಮಾವಾಸ್ಯೆಯ ತಿಥಿ ಆರಂಭವಾಗಿ ಆಗಸ್ಟ್ 12ನೇ ತಾರೀಕು ರಾತ್ರಿ 11:16 ಅಮಾವಾಸ್ಯೆಯ ತಿಥಿ ಮುಕ್ತಾಯವಾಗ್ತಾ ಇದೆ. ಈ ದಿನ ಜ್ಯೋತಿರ್ಭೀಮೇಶ್ವರ ಪೂಜೆ ಅಥವಾ ವ್ರತವನ್ನು ಕೂಡ ನಾವು ಮಾಡ್ತೀವಿ. ಯಾವಾಗ ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಸಂಪೂರ್ಣವಾಗಿ ಮಾಡ್ತೀವೋ ಆವಾಗಲೇ ನಮ್ಮ ಒಂದು ಭೀಮನ ಅಮಾವಾಸ್ಯೆಯ ಆಚರಣೆ ಪರಿಪೂರ್ಣವಾಗುತ್ತೆ. ಇನ್ನು ಭೀಮನ ಅಮಾವಾಸ್ಯೆಯನ್ನು ಯಾರೆಲ್ಲ ಮಾಡ್ಬೋದು? ಬಾಣಂತಿಯರು ಮಾಡ್ಬೋದು, ಗರ್ಭಿಣಿಯರು ಮಾಡ್ಬೋದು, ಅದೇ ರೀತಿ ಕನ್ಯೆಯರು ಕೂಡ ಮಾಡ್ಬೋದು. ಹಾಗಂತ ಬಾಣಂತಿಯರು ಮತ್ತು ಗರ್ಭಿಣಿಯರು ಇಲ್ಲಿ ಉಪವಾಸ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದರೆ ಗರ್ಭಿಣಿಯರು ಹೊಟ್ಟೆಯಲ್ಲಿ ಮಗು ಇರೋದ್ರಿಂದ ನೀವು ಉಪವಾಸ ಮಾಡಿದರೂ ಕೂಡ ದೇವರಿಗೆ ತಲುಪಲ್ಲ. ಅದೇ ರೀತಿ ಬಾಣಂತಿಯರು ಮಕ್ಕಳಿಗೆ ಹಾಲು ಕುಡಿಸೋದ್ರಿಂದ ನೀವು ಕೂಡ ಅಷ್ಟೇ ಉಪವಾಸ ಮಾಡಿದರೆ ದೇವರಿಗೆ ತಲುಪಲ್ಲ. ಹಾಗಾಗಿ ನೀವು ಸಿಂಪಲ್ಲಾಗಿ ಸರಳವಾಗಿ ಊಟ ಎಲ್ಲ ಮಾಡಿಬಿಟ್ಟೆ ಖಂಡಿತವಾಗಿಯೂ ನೀವು ನಿಮ್ಮ ಗಂಡನ ಪೂಜೆಯನ್ನು ಮಾಡ್ಬೋದು, ಜ್ಯೋತಿರ್ಭೀಮೇಶ್ವರ ಪೂಜೆಯನ್ನು ಕೂಡ ಮಾಡ್ಬೋದು. ಅದೇ ರೀತಿ ಕನ್ಯೆಯರು ಅಷ್ಟೇ. ಕನ್ಯೆಯರು ಮುಂದೆ ಬರುವಂತಹ ಗಂಡ ಒಳ್ಳೆಯವನಾಗಿರಲಿ, ಒಳ್ಳೆ ಗಂಡ ಸಿಗಲಿ ಅಂತ ಕನ್ಯೆಯರು ಕೂಡ ಈ ಒಂದು ಭೀಮನ ಅಮಾವಾಸ್ಯೆ ವ್ರತವನ್ನು ಉಪವಾಸ ಮಾಡಿ ಆಚರಿಸ್ಬೋದು. ಇನ್ನು ಭೀಮನ ಅಮಾವಾಸ್ಯೆಯ ವ್ರತಕ್ಕೆ, ಜ್ಯೋತಿರ್ಭೀಮೇಶ್ವರ ಪೂಜೆಗೆ ಶುಭ ಮುಹೂರ್ತ ಹೇಳೋದಾದರೆ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವದಲ್ಲಿ 4:30 ಹಿಡಿದು 5:30 ಕಾಲ ನಾವು ಈ ಪೂಜೆಯನ್ನು ಕೈಗೊಳ್ಬೋದು. ಇದು ಇಲ್ಲಪ್ಪ ನಮಗೆ ಅಷ್ಟೊಂದು ಬೇಗ ಆಗಲ್ಲ ಅಂತ ಅನ್ನೋರು ಅಮೃತ ಮುಹೂರ್ತ ಅಂದರೆ 5:59 ಅಂದರೆ ಬೆಳಗಿನ ಹೊತ್ತು 5:59 ಹಿಡಿದು 7:29 ಕಾಲ ನಾವು ಪೂಜೆಯನ್ನು ಮಾಡ್ಬೋದು. ಇಲ್ಲಪ್ಪ ನಮಗೆ ಬೆಳಗಿನ ಹೊತ್ತು ಆಗೋದೇ ಇಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹೊತ್ತು 12:06 ಪ್ರಾರಂಭವಾಗಿ 12:57 ಮುಕ್ತಾಯವಾಗುವಂತಹ ಅಭಿಜಿತ್ ಮುಹೂರ್ತದಲ್ಲಿ ನೀವು ಈ ಒಂದು ಜ್ಯೋತಿರ್ಭೀಮೇಶ್ವರ ಪೂಜೆ ಆಗಿರ್ಬೋದು, ಭೀಮನ ಅಮಾವಾಸ್ಯೆ, ಗಂಡನ ಪಾದ ಪೂಜೆ ಆಗಿರ್ಬೋದು, ನೀವು ಮಾಡ್ಬೋದು. ಇನ್ನು ಆಫೀಸೆಲ್ಲ ಹೋಗ್ತೀವಿ, ನಾವು ಜಾಬ್ ಮಾಡ್ತೀವಿ, ನಮಗೆ ಬೆಳಗಿನ ಹೊತ್ತು ಆಗಲ್ಲ, ಮಧ್ಯಾಹ್ನ ಹೊತ್ತು ಆಗಲ್ಲ, ನಾವು ಮನೆಗೆ ಬರೋದೇ ಸಾಯಂಕಾಲ ಆಗುತ್ತೆ ಅಂತ ಅನ್ನೋರು ಪರವಾಗಿಲ್ಲ. ಗೋಧೂಳಿ ಸಮಯ ತುಂಬ ಶ್ರೇಷ್ಠವಾದಂತಹ ಸಮಯ ಇದು ಕೂಡ. ಹಾಗಾಗಿ ಗೋಧೂಳಿ ಸಮಯವಾದಂತಹ 5:30 ಹಿಡಿದು ಸಾಯಂಕಾಲ 7:30 ಕಾಲ, ಅಂದರೆ ಸಾಯಂಕಾಲ 5:30 ಹಿಡಿದು ಸಾಯಂಕಾಲ 7:30 ಕಾಲ ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು. ಅದೇ ರೀತಿ ವ್ರತವನ್ನು ಬೆಳಗಿಂದ ನೀವು ಕೈಗೊಂಡಿದ್ರೆ ಈ ಒಂದು ಟೈಮಲ್ಲಿ ವ್ರತವನ್ನು ಕಂಪ್ಲೀಟ್ ಮಾಡ್ಕೋಬೋದು. ಹಾಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಏನು ಅಂತ. ಏನಿಲ್ಲ, ಸಿಂಪಲ್ಲಾಗಿ ಸರಳವಾಗಿ ಹೇಳೋದಾದರೆ ನಮಗೆ ಸರಳ ರೀತಿಯಲ್ಲಿ ಮಾಡಬೇಕು ಅಂತ ಅನ್ನೋರು ಏನೂ ಇಲ್ಲ. 2 ಜೋಡಿ ದೀಪಗಳನ್ನು ನೀವು ಹಚ್ಚಿ ಅದಕ್ಕೆ ಅಲಂಕಾರ ಮಾಡಿ, ನೀವು ಜೋಡಿ ದೀಪಗಳನ್ನು ದೇವ್ರ ಮುಂದೆ ಇಟ್ಟು ಅದರಲ್ಲಿ ಶಿವ ಪಾರ್ವತಿ ಅಂತ ಆ ದೀಪಗಳನ್ನು ಭಾವಿಸಿ ನೀವು ಆ ದೀಪಗಳ ಪೂಜೆಯನ್ನು ಮಾಡಬೇಕಾಗುತ್ತೆ. ಶಿವನ ಒಂದು ಸ್ತೋತ್ರಗಳನ್ನು ಹೇಳಬೇಕಾಗುತ್ತೆ, ಶಿವ ಪಾರ್ವತಿಯರ ಸ್ತೋತ್ರಗಳನ್ನು ಪಠಿಸಬೇಕಾಗುತ್ತೆ. ಹಾಗೆ ಧೂಪ, ದೀಪ, ನೈವೇದ್ಯ, ಮಂಗಳಾರತಿ ಪ್ರತಿಯೊಂದನ್ನು ಮಾಡಿದರೆ ಆಯಿತು. ಜ್ಯೋತಿರ್ಭೀಮೇಶ್ವರ ಪೂಜೆಯನ್ನು ನಾವು ಈ ರೀತಿಯಾಗಿ ಆರಾಮಾಗಿ ಸರಳವಾಗಿ ಮಾಡ್ಕೋಬೋದು. ಇನ್ನು ಈ ದಿನ ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಜಗಳ ಮಾಡಬಾರ್ದು, ಮನಸ್ತಾಪ ಮಾಡ್ಕೋಬಾರ್ದು. ಯಾಕೆಂದರೆ ಇಂದಿನ ದಿನ ತುಂಬಾ ವಿಶೇಷವಾದಂಥ ದಿನ ಆಗಿರೋದ್ರಿಂದ ಆದಷ್ಟು ಗಂಡ ಹೆಂಡತಿ ಖುಷಿಯಾಗಿರೋದು ತುಂಬಾ ಒಳ್ಳೆಯದು. ಹೀಗಂತ ಬೇರೆ ದಿನ ಖುಷಿಯಾಗಿರಬಾರ್ದು ಅಂತ ಅಲ್ಲ, ಎಸ್ಪೆಷಲಿ ಈ ದಿನ ಒಳ್ಳೆಯ ಮುಹೂರ್ತ ಇರೋದ್ರಿಂದ ಆದಷ್ಟು ಗಂಡ ಹೆಂಡತಿ ಸಮಾಧಾನವಾಗಿ ಇರೋದು ತುಂಬಾ ಒಳ್ಳೆಯದು. ಹಾಗೆ ಗಂಡನ ಪೂಜೆಗೆ ತುಂಬೆ ಹೂ ತುಂಬಾ ಶ್ರೇಷ್ಠವಾದದ್ದು. ಹಾಗಾಗಿ ತುಂಬೆ ಹೂ ಆಗಿರ್ಬೋದು, ಅಕ್ಷತೆ, ಅರಿಶಿನ, ಕುಂಕುಮ, ವಿಭೂತಿ, ಊದುಬತ್ತಿ, ಕೆಂಪಾರತಿ ಇವುಗಳನ್ನೆಲ್ಲ ಗಂಡನ ಪೂಜೆಗಂತ ರೆಡಿ ಮಾಡಿಟ್ಕೊಳ್ಳಿ. ಹಾಗೆ
9 ದಾರ 9 ಗಂಟುಗಳನ್ನು ಹಾಕಿ ಹೂವನ್ನು ಕಟ್ಟಿ ನಿಮ್ಮ ಗಂಡನ ಕೈಗೂ ಕಟ್ಟಿ ಅದೇ ರೀತಿ ನೀವು ಕೂಡ ಕಟ್ಕೊಳ್ಳಿ, ನಿಮ್ಮ ಗಂಡನ ಹತ್ರ ಕಟ್ಟಿಸ್ಕೊಳ್ಳಿ. ಅದೇ ರೀತಿ ನೈವೇದ್ಯಕ್ಕೆ ಒಂದು ಸಿಹಿ ಅನ್ನವನ್ನಾದರೂ ಶಕ್ತಿ ಅನುಸಾರ ನಿಮ್ಗೆ ಏನಾಗುತ್ತೆ ಅದು ನೈವೇದ್ಯವನ್ನು ಅರ್ಪಿಸಿ ದೇವರಿಗೆ, ಅಥವಾ ಒಂದು ಏನೂ ಆಗದೆ ಹೋದರೂ ಒಂದು ಬೆಲ್ಲವನ್ನು ಹಾಕಿ ಸಿಹಿ ಅನ್ನವನ್ನು ನೀವು ಮಾಡ್ಬೋದು. ಅದೇ ರೀತಿ ಬಟ್ಟೆನೂ ಅಷ್ಟೇ, ನೀವು ಗಂಡ ಹೆಂಡತಿ ಪೂಜೆಯ ಸಂದರ್ಭದಲ್ಲಿ ಆದಷ್ಟು ಹಳದಿ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸೋದು ತುಂಬಾ ವಿಶೇಷವಾದದ್ದು. ಅದೇ ರೀತಿ ಕಪ್ಪು ಬಟ್ಟೆಯನ್ನಾಗಲಿ ಬಿಳಿ ಬಟ್ಟೆಯನ್ನಾಗಲಿ ಖಂಡಿತವಾಗಿಯೂ ಧರಿಸಬೇಡಿ. ಆದಷ್ಟು ಹಳದಿ ಮತ್ತು ಹಸಿರು ಬಣ್ಣದ ಬಟ್ಟೆಗಳನ್ನು ಗಂಡ ಹೆಂಡತಿ ಧರಿಸಿಕೊಂಡು ಪೂಜೆ ಮಾಡೋದು ತುಂಬಾ ಶ್ರೇಷ್ಠವಾದದ್ದು. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ, ಸ್ವಲ್ಪನಾದರೂ ಉಪಯುಕ್ತ ಆಯಿತು ಅಂತ ಅಂದ್ಕೊತೀನಿ. ಸೊ ಫ್ರೆಂಡ್ಸ್, ನನ್ನ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಅದ್ಭುತವಾದಂತಹ ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು. ದೇವರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ.